ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶುಕ್ರವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಬೆಳಿಗ್ಗೆ ಎದ್ದು ಚಪಾತಿಗೆ ಅಂತಂದ್ಬಿಟ್ಟು ನಾನು ಹಾಗಲಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಜೊತೆಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗಲಕಾಯಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ತೊಳೆದ್ಬಿಡ್ತೀನಿ. ಕಹಿ ಹೋಗಲಿ ಅಂತ ತೊಳೆಯೋದಿಲ್ಲ. ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಳೆದ್ರೆ ಖಂಡಿತ ಕಹಿನೂ ಹೋಗೋದಿಲ್ಲ. ನಂಗೆ ಕಹಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಮಧ್ಯದಲ್ಲಿ ಅದು ಒಳ್ಳೆ ಮೊಸಳೆ ರೀತಿ ಇದೆಯಲ್ವ, ಅದ್ರ ಮೈ ಮೇಲೆಲ್ಲ, ಅದ್ರ ಮೈ ಮೇಲೆ ಏನಾದರೂ ಸಣ್ಣ ಸಣ್ಣದು ಏನಾದರೂ ಮಣ್ಣೇನಾದರೂ ಇತ್ತು ಅಂತಂದರೆ ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾವು ನೆನೆ ಹಾಕಿದ್ರೆ ಅದು ಮಣ್ಣೇನಾದರೂ ಇತ್ತು ಅಂದರೆ ಹೋಗುತ್ತೆ. ಕೆಮಿಕಲ್ ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆನೆ ಹಾಕಿದ್ದೀನಿ. ಯಾಕೆಂದರೆ ಉಂಡೆನೇ ನೆನೆ ಹಾಕಿದ್ರೆ ಒಂದು ಕಡೆ ನೆನೆಯುತ್ತೆ, ಇನ್ನೊಂದು ಕಡೆ ನೆನೆಯೋದಿಲ್ಲ. ಆ ಕಾರಣಕ್ಕೆ. ಹಾಗೆಯೇ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಹಾಗೆ ಹಾಗಲಕಾಯಿ ಪಲ್ಯ, ದೋಸೆ ನೆನೆ ಹಾಕಬೇಕು. ತುಂಬ ದಿನ ಆಗೋಗಿತ್ತು ದೋಸೆ ನೆನೆ ಹಾಕಿ, ಯಾಕೆಂದರೆ ರೇಷನ್ ಅಕ್ಕಿ ಸಿಕ್ಕಿರಲಿಲ್ವಲ್ಲ, ಅದಕ್ಕೆ. ಹಾಗೆ ಇವತ್ತು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಚಿಕನ್ ತಿಂದು, ಹಾಗಾಗಿ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ಚಾಪ್ಸ್ ಜೊತೆಗೆ ರಾಗಿ, ಬಿಸಿ ಬಿಸಿ ರಾಗಿ ಮುದ್ದೆ, ಈ ಎಲ್ಲನೂ ಶೇರ್ ಮಾಡ್ತೀನಿ. ಹೇಗೆ ನಾನು ಚಿಕನ್ ಚಾಪ್ಸ್ ಮಾಡ್ತೀನಿ ಅಂತ ತುಂಬ ರುಚಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಮುದ್ದೆ ತುಂಬ ಜಾಸ್ತಿ ನಮ್ಮ ಮನೇಲಿ ಮುದ್ದೆ ಇಷ್ಟಪಟ್ಟು ತಿನ್ನೋದ್ರಿಂದ ಸಾಮಾನ್ಯ ಗೊಜ್ಜುಗಳು, ಸಾಂಬಾರುಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಹೋಟೆಲ್ ಸ್ಟೈಲಲ್ಲಿ ಏನಾದರೂ ನಾನು ಮಾಡಲಿಕ್ಕೆ ಹೋದರೆ, ಡ್ರೈ ಅದನ್ನೆಲ್ಲ ಮಾಡೋಕ್ಕೆ ಹೋದರೆ ಮನೆಯವರು ಅಲ್ಲಿ ಅಪ್ಪಿತಪ್ಪಿ ತಿನ್ನೋ ಅಂಥದ್ದು ತಿಂದಿದಂಗೆ ಆಗಿಬಿಟ್ರೆ ಕಷ್ಟ ಅಂತ, ಬೇಡಮ್ಮ ಅವ್ವ ಹೇಗೆ ಮಾಡ್ತಿದ್ರು ಅದೇ ಥರನೇ ರೆಸಿಪಿ ಟ್ರೈ ಮಾಡು, ನೀನು ಹಾಗೆ ಮಾಡಿದ್ರೇ ನನಗಿಷ್ಟ. ಹಳೇ ಕಾಲದ ರೆಸಿಪಿಗಳೇ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಕಣೋ ಅಂತ ಹೇಳ್ತಾರೆ. ಹಾಗಾಗಿ ಹೊಸ ಥರ ಅಡುಗೆಗಳನ್ನು ನಾನು ಪ್ರಯತ್ನ ಮಾಡೋಕ್ಕೆ ಹೋಗೋದಿಲ್ಲ. ಮಕ್ಕಳು ನಾವು ಇಬ್ಬರೇ ಇದ್ದಾಗ ಮಾತ್ರ ಹೊಸ ಥರ ಅಡುಗೆಗಳು ಮಾಡಿ, ನನ್ನ ಮಕ್ಕಳುಗಳು ಹೇಳ್ತಾ ಇರ್ತಾರೆ ಹೋಟ್ಲಲ್ಲಿ ಮಾಡ್ದಂಗೆ ಇರುತ್ತೆ ಅಂತ ಖುಷಿಪಟ್ಟು ತಿಂತಾರೆ. ಮನೆಯವರು ಇದ್ದಾಗ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಬನ್ನಿ ಸ್ನೇಹಿತರೆ, ಈಗ ಪಲ್ಯಕ್ಕೆ ಅಂದ್ಬಿಟ್ಟು ಈರುಳ್ಳಿ, ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಹುಣಸೆ ರಸ ಕಿವುಚಿ ಇಟ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪುಡಿ, ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದಿಟ್ಕೊಳ್ತೀನಿ. ಸೇಮು ಎಲ್ಲರೂ ಇದು ಬೆಂಡೆಕಾಯಿ ಪಲ್ಯ ಮಾಡೋದಿಲ್ವ, ಅದೇ ಥರನೇ ಸ್ವಲ್ಪ ಎಷ್ಟೇ ಟೊಮೊಟೊ ಹಾಕಿದರೂ ಹುಣಸೆ ರಸ ಬಿಡೋದನ್ನು ಮಿಸ್ ಮಾಡಬಾರ್ದು. ತುಂಬ ಚೆನ್ನಾಗಿರುತ್ತೆ ಹುಣಸೆ ರಸ ಬಿಟ್ಟರೆ. ಬೇಕಂದರೆ ತೆಂಗಿನಕಾಯಿ ತುರಿ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನಿಲ್ಲಿ ಅವೆರಡನ್ನೂ ಹಾಕ್ತಾಯಿಲ್ಲ, ಕರಿಬೇವು ಸೊಪ್ಪನ್ನು ಮಾತ್ರ ಹಾಕ್ತಾಯಿದ್ದೀನಿ. ಹಾಗೆ ಸಿಂಪಲಾಗಿರುತ್ತೆ ರೆಸಿಪಿ. ಮುದ್ದೆಗೂ ಚೆನ್ನಾಗಿರುತ್ತೆ. ಮುದ್ದೆ ಅನ್ನೋದಕ್ಕಿಂತ ನನಗೆ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಚೆಂದ, ದೋಸೆಗೆ ಚೆಂದ, ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಹಾಗೆ ನಾನು ಇಲ್ಲಿ ತೋರಿಸಿರುವಂಥ ಎಲ್ಲ ಪದಾರ್ಥಗಳು ಮಿಸ್ ಮಾಡದಿರ ಹಾಕಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಏನು ಜಾಸ್ತಿ ಮಸಾಲ ಏನಿಲ್ಲ ಅಲ್ವಾ, ಚಕ್ಕೆ ಲವಂಗ ಏನಿಲ್ಲ. ಮಾಮೂಲಿ ಸಿಹಿ ಪಲ್ಯ ಹೇಗೆ ಮಾಡ್ತೀವೋ ಅದೇ ಥರನೇ. ಹುಣಸೆಹಣ್ಣು ಜಾಸ್ತಿ, ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ, ಹಾಗೆ ಟೊಮೊಟೊ ಹಣ್ಣು ಮಾತ್ರ ಹಾಕೋದು. ಹಾಗೆ ಸರ್ವೇ ಸಾಮಾನ್ಯ ಇವತ್ತು ಒಂದು ವಿಚಾರ ನಾನು ಮಾತಾಡಲೇಬೇಕು. ಖಂಡಿತ ಅದ್ರ ಬಗ್ಗೆನೂ ಮಾತಾಡ್ತೀನಿ. ಹಾಗಲಕಾಯಿ ಕಹಿ ಬರಬಾರ್ದು ಅಂತಂದರೆ ಏನು ಮಾಡಿ ಗೊತ್ತಾ? ಹಾಗಲಕಾಯಿ ಸಣ್ಣದಾಗಿ ಹೆಚ್ಕೊಳ್ತೀರಾ, ತಣ್ಣೀರಿಂದ ನೀಟಾಗಿ ಉಪ್ಪಾಕ್ಬಿಟ್ಟು ತೊಳಿತೀರಾ. ತೊಳೆದಾದ್ಮೇಲೆ ನೀರೆಲ್ಲ ಸೋರಿಸಾದ್ಮೇಲೆ ಈ ಥರ ಬಾಣಲಿಗೆ ಹಾಕ್ಕೊಂಡು, ಯಾವುದಾದ್ರೂ ಸರಿ, ಕಬ್ಬಿಣದ ಬಾಣಲಿ ಆದರೂ ಸರಿ, ಇಲ್ಲ ಸಿಲ್ವರ್ ಬಾಣಲೆ ಆದರೂ ಸರಿ, ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಉರಿಯೋದಕ್ಕೆ ಇಟ್ಬಿಡಿ. ಎಷ್ಟು ಚೆನ್ನಾಗಿ ಬಾಡಬೇಕು ಗೊತ್ತಾ ಅದು? ತುಂಬ ಚೆನ್ನಾಗಿ ಬಾಡಬೇಕು. ಕಪ್ಪಗೆ ರೋಸ್ಟ್ ಆದಂಗಿರುತ್ತೆ. ತುಂಬ ಎಲ್ಲ ಬಾಡೋಗಿರುತ್ತೆ. ಆ ಥರ ಬಾಡಿಸ್ಕೊಂಡ್ರೆ ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಈ ಥರ. ಮೇಯ್ನು ನಾವು ಹಾಗಲಕಾಯಿಯನ್ನು ಫಸ್ಟು ಹುರಿಕೋಬೇಕು ಸಪ್ರೇಟಾಗಿ. ಒಗ್ಗರಣೆಲಿ ಹುರಿಯೋದೇ ಬೇರೆ, ಸಪ್ರೇಟ್ ಹುರ್ಕೊಂಡ್ರೆ ಮಾತ್ರ ಹಾಗಲಕಾಯಿ ಪಲ್ಯದ ರುಚಿ ಬರೋದು. ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ನನ್ನ ಪ್ರಕಾರ. ಫಸ್ಟು ಹುರಿದು ಮಡ್ಕೊಂಡ್ರೆ ಚೆಂದ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತು ವಿಚಾರ ಮಾತಾಡೋಣ ಅಂತ ಮಾತಾಡ್ತಾ ಬೇರೆ ಮಾತಾಡಿದೆ. ಬನ್ನಿ, ಸರ್ವೇ ಸಾಮಾನ್ಯ ಎಲ್ಲರೂ ಹೇಳ್ತಾರೆ, ಮನೆಗೆ ದರಿದ್ರ ಅನ್ನೋದು ಯಾವ ಕಡೆಯಿಂದ ಬರುತ್ತೋ ಗೊತ್ತಿಲ್ಲ, ಯಾವ ಕಡೆ ಮೂಲೆಯಿಂದ ಬರುತ್ತೋ ಗೊತ್ತಿಲ್ಲ. ಅಯ್ಯೋ ನಮ್ಮ ಹಣೆ ಬರಹ, ನಮ್ಮ ಅನಿಷ್ಟ ಅನ್ನೋದು ನಮ್ಮ ಮನೇಲಿ ಅಂಟ್ಕೊಂಡ್ಬಂದ್ಬಿಟ್ಟಿದೆ, ಎಲ್ಲ ನನ್ನ ಬೆನ್ನು ಬಿದ್ದುಬಿಟ್ಟಿದೆ ದರಿದ್ರ ಅನ್ನೋದು ಅಂತ ಅಂತೀವಿ. ನಿಜಕ್ಕೂ ದರಿದ್ರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಕೊಳಕು ಅಂತ. ಸೋಂಬೇರಿತನ, ಕೊಳಕುತನ ಅನ್ನೋದೇ ದರಿದ್ರ ಅಂತಂದರೆ. ದರಿದ್ರ ಅಂದ ತಕ್ಷಣವೇ, ಕೊಳಕುತನ ಅಂದ ತಕ್ಷಣ ಎಷ್ಟೋ ಜನ ನೋಡಿದ್ದೀವಿ,
ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆಯಲ್ಲ. ತಲೆನ ಬೇಡಪ್ಪ ತಲೆ ಬಾಚ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಅಟ್‌ಲೀಸ್ಟ್ ಎದ್ದು ನೀಟಾಗಿ ತಲೆನ ಗಂಟಾಕಿ ಹಿಂದ್ಗಡೆ ಎತ್ತು ಕಟ್ಟೋದು ಇಲ್ಲ. ಹೆಂಗೆಂಗಿರ್ತಾರೆ ಹಾಗಾಗೆ ಹೆಂಗೆಂಗೆ ಬಾಯಲ್ಲಿ ಜೊಲು ಸುರಿದಿರುತ್ತೆ. ಇನ್ನೊಬ್ರ ಹತ್ರ ಮಾತಾಡ್ತಿರ್ತಾರೆ. ಅವ್ನು ಬಾಯಿನ ನೀಟಾಗಿ ತೊಳೆಯುವಂಥ ಪೇಶನ್ಸ್ ಇರೋದಿಲ್ಲ. ಯೂರಿನ್ ಪಾಸ್ ಮಾಡಿ ಬಂದು ಅಚ್ಚುಕಟ್ಟಾಗಿ ಕೈಕಾಲು ತೊಳೆಯೋದಿಲ್ಲ. ಇಂಬ್ಡಿಗೆ ನೀರೇ ಹಾಕೋದಿಲ್ಲ. ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ದರಿದ್ರ ಅನ್ನೋದು ತಾನೇ ಬರುತ್ತೆ. ಈ ಸೋಂಬೇರಿತನ ಅನ್ನೋದು ಏನಿರುತ್ತೋ ಅದೇ ನಮಗೆ ದರಿದ್ರ ಬರೋದಕ್ಕೆ ಕಾರಣ. ಇಮ್ಮಡಿ ಕಣ್ಣಲ್ಲಿ ನಮ್ಮ ತಲೆ ಕೂದಲಷ್ಟು ಕಣ್ಣಿದ್ರೂ ಸಾಕಂತೆ ನಮ್ಮ ಶನಿ ಮಹಾತ್ಮ ನಮ್ಮ ಬೆನ್ನಿಂದೆ ಬರೋದಕ್ಕೆ. ಯಾವತ್ತು ಶನಿ ಮಹಾತ್ಮ ನಮ್ಮ ಬೆನ್ನಿಂದೆ ಬೀಳ್ತಾರೋ ಆವಾಗ್ಲೇ ದರಿದ್ರ ಲಕ್ಷ್ಮಿನೂ ಬಂದ್ಬಿಡ್ತಾಳೆ ಜೊತೆಗೇನೆ. ನೀನೆಲ್ಲಿದ್ಯೋ ನಾನೆಲ್ಲಿದ್ದೆ ಅಂತ ಕೆಲವೊಂದು ಸಲ ಬಂದ್ಬಿಡ್ತಾರೆ. ಕೆಲವೊಂದು ಸಲ ಆ ಒಂದು ಮುಖಕ್ಕೆ ಬಂಗ್ ಬರೋದು ಅಥವಾ ಶನಿ ಮಹಾರಾಜು ನಮ್ಮ ರಾಶಿ ಫಲಕ್ಕೆ ಬಂದರೆ ಕೆಲವೊಂದು ಸಲ ನಮಗೆ ತುಂಬ ಒಳ್ಳೆಯದು ಸಹ ಆಗುತ್ತೆ. ಕೆಲವೊಂದು ಸಲ ನಾವು ಪಾಠನೂ ಕಲಿತೀವಿ, ಇನ್ನೊಬ್ರಿಗೆ ಪಾಠನೂ ಕಲಿಸ್ತೀವಿ. ಹೌದಲ್ವಾ? ನಮ್ಮ ಸೋಂಬೇರಿತನದಿಂದ ನಮ್ಮ ದರಿದ್ರ ಅನ್ನೋದು ಬರುತ್ತೆ ಖಂಡಿತವಾಗ್ಲೂ. ಹರಿದೋಗಿರೋ ಬಟ್ಟೆ ಹಾಕು ಅಂತ ಯಾರೂ ಹೇಳಿಲ್ಲ. ಹರಿದೋಗಿರೋ ಬಟ್ಟೆನ ನೀಟಾಗಿ ಹೊಲ್ದಾಕು ಅಂತ ಹೇಳಿರೋದು. ಹರಿದೋಗಿರೋ ಬಟ್ಟೆನೇ ಹಾಕ್ಕೊಂಡು ಓಡಾಡೋ ಅಂತ ಯಾರು ಹೇಳ್ಕೊಟ್ಟಿಲ್ಲ ಅಲ್ವಾ? ತಲೆ ಬಾಚ್ಕೊಂಡು ಓಡಾಡಬೇಡ, ಮುಖ ತೊಳಿಬೇಡ, ಹಲ್ಲುಜ್ಜಬೇಡ, ಸ್ನಾನ ಮಾಡಬೇಡ, ರೀಸಸ್ ಮಾಡಿದ್ಮೇಲೆ ಕೈ ಕಾಲು ತೊಳಿಬೇಡ, ಹೊರಗಡೆಯಿಂದ ಬಂದಮೇಲೆ ಕೈ ಕಾಲು ತೊಳಿಬೇಡ, ಬಾಯಿ ತೊಳಿಬೇಡ ಅಂತ ಯಾರು ಹೇಳ್ಕೊಟ್ಟಿದ್ದಾರಾ? ಯಾರೂ ಹೇಳಿಲ್ವಲ್ಲ. ನೀಟಾಗಿರು ಅಂತ ತಾನೇ ಹೇಳೋದು. ಎಷ್ಟೋ ಜನ ಮಾಡೋ ತಪ್ಪುಗಳಿಂದ ದರಿದ್ರ ಅನ್ನೋದು ಮನೆಗೆ ಒಕ್ಕೂರಿಸ್ಕೊಳ್ಳೋದು ಗ್ಯಾರಂಟಿ. ಪೊರಕೆ ಕಸ ಗುಡಿಸ್ತಾರೆ. ಏನಾದರೂ ಅಪ್ಪಿತಪ್ಪಿ ಪೊರಕೆ ಅಲ್ಲೇ ಎಲ್ಲಂದ್ರಲ್ಲೇ ಬಿಸಾಕ್ತಾರೆ. ಕೈಗೆ ಕಾಲಿಗೆ ಸಿಕ್ತು ಅಂದರೆ ಕೆಲವೊಂದು ವಸ್ತುಗಳನ್ನ ಕಾಲಲ್ಲೇ ಕೆಲವ್ರು ಮಾತಾಡಿಸ್ತಾರೆ. ಬಟ್ಟೆ ಸಿಕ್ತಾ ಕಾಲಲ್ಲೇ ಎತ್ಕೊಳ್ಳೋದು. ಒಂದು ಏನಾದ್ರು ವಸ್ತು ಅಲ್ಲಿದ್ದು ಅಂತಂದರೆ ಕಾಲಲ್ಲೇ ತಳ್ಳಿಬಿಡೋದು. ಪ್ರತಿಯೊಂದನ್ನು ಕಾಲಲ್ಲೇ ಕೆಲಸ ಮಾಡುವಂತಹ ಹೆಣ್ಮಕ್ಳುಗಳು ಇದ್ದಾರೆ. ಖಂಡಿತವಲ್ಲ ಆಶ್ಚರ್ಯ ಆಗ್ಬೋದು ಇದನ್ನು ನೀವು ಕೇಳಿ ಗಮನನ ಕೊಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೆ. ಈ ಕಾಲಲ್ಲೇ ಕೆಲವು ಕೆಲಸಗಳನ್ನು ಮಾಡೋದ್ರಿಂದನೂ ಸಹ ದರಿದ್ರ ಅನ್ನೋದು ಬರುತ್ತೆ. ಯಾವತ್ತಿಗೂ ಅದು ಬೆನ್ಬಿಟ್ಟು ಹೋಗೋದಿಲ್ಲ. ಯಾವತ್ತು ನಾವು ಕೆಲವೊಂದಕ್ಕೆ ಗೌರವ ಕೊಡಬೇಕು, ಪ್ರಕೃತಿ ಮಾತಾಡುತ್ತೆ, ಪ್ರತಿಯೊಂದು ವಸ್ತುಗಳಿಗೂ ಜೀವ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕೆಂದರೆ ನನಗೆ ನೀನು ಎಷ್ಟು ಗೌರವ ಕೊಡ್ತೀಯೋ ನನ್ನ ಆಚೆ ಬಿಸಾಕು, ಇಲ್ಲ ಮನೆಯೊಳಗಡೆನೇ ಇಟ್ಕೊಂಡಿರು. ನನಗೆ ಎಷ್ಟು ನೀವು ಗೌರವ ಕೊಡ್ತೀಯೋ ನಿನಗೂ ನಾನು ಅಷ್ಟೇ ಗೌರವ ಕೊಡ್ತೀನಿ ಅಂತ ಅನ್ನತ್ತೆ. ಎಷ್ಟೋ ಜನ ನಾನು ನೋಡಿದ್ದೀನಿ ಸಹ. ಈಗ ಏನೋ ಒಂದು ಮಕ್ಕಳ ಆಟಿಕೆ ಸಾಮಾನಿಗಿರ್ಬೋದು, ಏನೋ ವಸ್ತುಗಳಿರ್ಬೋದು, ಕಾಲಲ್ಲೇ ಹಿಂಗೆ ತಳ್ಳಿಬಿಟ್ಟು ಹೊರ್ಟೋಗ್ಬಿಟ್ಟಿರ್ತಾರೆ. ಆ ತಪ್ಪನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ. ನಿಜವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣವೇ ಕೈಕಾಲು ಮುಖ ತೊಳೆದು, ತಲೆ ಎತ್ತಿ ಒಂದು ಗಂಟೆ ಹಾಕಿ, ಹಣೆಗೊಂಚೂರು ಕುಂಕುಮ ಇಟ್ಕೊಂಡು, ಬಟ್ಟೆ ಎಲ್ಲ ಸರಿ ಮಾಡಿಕೊಂಡು, ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬಿಟ್ಟು, ನೀವು ಸ್ನಾನ ಮಾಡೋದು ಬೇಡ, ಕೈಕಾಲು ಮುಖ ತೊಳ್ಕೊಂಡ್ರೆ ಸಾಕು. ಬಾಗಿಲು ಕಸ ಗುಡಿಸಿ ನೀರು ಹಾಕಿದ್ರೆ ಎಷ್ಟು ಒಳ್ಳೇದಿರುತ್ತೆ ಗೊತ್ತಾ? ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಅಂತ ಹೇಳ್ತಾರೆ. ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಹಾಗಲ್ಲ. ಕೆಲವೊಂದು ವಾತಾವರಣ, ಆರೋಗ್ಯ ಸಮಸ್ಯೆಗಳಿರುತ್ತೆ, ಪರವಾಗಿಲ್ಲ 7 ಗಂಟೆಗೂ ಮುಂಚೆ ಹಾಕ್ಬೋದಲ್ವಾ? ಯಾಕೆ ಹಾಕೋಕ್ಕಾಗೋದಿಲ್ಲ? ಕೆಲವರು 10 ಗಂಟೆ ಮೇಲೆ ರಂಗೋಲಿ ಹಾಕೋದು ನೋಡಿದ್ದೀನಿ ನಾನು. ಹೌದು. ನಾವು ಗೌರಿ ಕಾಲುವೆಯಲ್ಲಿ ನಾವಿದ್ವಲ್ವಾ, ಆ ಏರಿಯಾದಲ್ಲಿ 10 ಗಂಟೆಗೆ ಹಾಕ್ತಾಯಿದ್ರು, 12 ಗಂಟೆ ರಂಗೋಲಿ ಹಾಕ್ತಾಯಿದ್ರು. ನನಗೆ ಆಶ್ಚರ್ಯ ಆಗ್ತಿತ್ತು. ಏನು ಹೆಂಗಸ್ರು ಇವರು? ಇಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆಗೆ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕೋರು. ಈ ರೀತಿಯೆಲ್ಲ ಮಾಡ್ತಾರೆ. ಇದರಿಂದ ಸಹ ದರಿದ್ರ ಅನ್ನೋದು ಖಂಡಿತ ಬರುತ್ತೆ. ಹಾಗೆ ನಾವು ಊಟ ಮಾಡೋ ಅನ್ನಕ್ಕೆ, ಕುಡಿಯೋ ನೀರಿಗೆ, ನಾವು ಬಳಸ್ತಕ್ಕಂತಹ ಅಡುಗೆಗೆ ಬಳಸುವಂತಹ ಪಾತ್ರೆಗಳಾಗಿರ್ಬೋದು, ಚಾಕು ಆಗಿರ್ಬೋದು, ತಟ್ಟೆ ಲೋಟಗಳಾಗಿರ್ಬೋದು, ತಿನ್ನೋ ಫುಡ್ ಆಗಿರ್ಬೋದು, ಯಾವತ್ತೂ ಒಂದು ಗೌರವ, ಒಂದು ದೇವರ ಸಮಾನ ನೋಡಬೇಕು. ಹಳೇ ತಟ್ಟೆ, ಹಳೇ ಪಾತ್ರೆ ತೂತಾಗಿದೆ ಅದನ್ನು ಬಿಸಾಕ್ತೀನಿ ಅಂದರೂ ಸಹ ಅದಕ್ಕೆ ಒಂದು ಗೌರವ ಅನ್ನೋದು ನಾವು ಕೊಡಲೇಬೇಕಾಗುತ್ತೆ. ಯಾವತ್ತು ಅದಕ್ಕೆ ನಾವು ಗೌರವ ಕೊಡೋದಿಲ್ವೋ, ತಿನ್ನೋ ಅನ್ನಕ್ಕೆ, ಉಡೋ ಬಟ್ಟೆಗೆ, ನಮ್ಗೆ ಸಿಗೋ ಅಂಥ ಗೌರವಕ್ಕೆ ನಾವೇ ಒಂದು ಭಿನ್ನ, ನಾವೇ ಒಂದು ಅಡ್ಡಮಾರ್ಗ, ಅಡ್ಡ ನಿಂತಿದ್ದೀವಿ ಅಂತ ಅರ್ಥ. ಯಾಕೆಂದರೆ ನಮ್ಮ ತಂದೆ ತಾಯಿ ಹೇಗೋ, ನಾನು ಹುಟ್ಟಿಸಿದಪ್ಪ, ನನ್ನ ಹೆತ್ತ ತಾಯಿ, ನಾನು ಹೆತ್ತ ಮಕ್ಕಳು, ನಾನು ಕಟ್ಕೊಂಡಿರೋ ಗಂಡ ಹೇಗೋ, ನನ್ನ ಬೆನ್ನಿಂದನೇ ಹೇಗಿರ್ತಾರೋ ಅದಕ್ಕಿಂತ ಹೆಚ್ಚಾಗಿ ಹುಟ್ಟಿದಾಗ್ಲಿಂದನೂ ನನ್ನ ಜೊತೆ ಇರೋ ಅಂಥದ್ದೇ ಇವೆಲ್ಲ ವಸ್ತುಗಳು, ತಿನ್ನೋ ಅಂಥದ್ದು, ಕುಡಿಯುವಂಥ ವಸ್ತುಗಳು. ಪ್ರತಿಯೊಂದಕ್ಕೂ ಒಂದು ಗೌರವ, ಒಂದು ಬೆಲೆ ಅನ್ನೋದು ಇರುತ್ತೆ. ಖಂಡಿತವಾಗ್ಲೂ ಕಷ್ಟ ಬಂತಾ, ಕಷ್ಟ ಜೊತೆ ಮಾತಾಡಿ, ಸುಖ ಬಂತಾ, ಸುಖಕ್ಕೊಂದು ಥ್ಯಾಂಕ್ಸ್ ಹೇಳಿ, ಅದ್ರ ಥರ ಮಾತಾಡಿ. ಒಂದು ಒಳ್ಳೆ ವಸ್ತುನ ತಗೊಬರ್ಬೇಕಾದ್ರೆ ಥ್ಯಾಂಕ್ ಯು ಅಂತ ಹೇಳಿ ಮನೆಗೆ ತಗೊಂಬನ್ನಿ. ಒಂದು ವಸ್ತುವನ್ನು ಹಳೇದಾಗಿದೆ ಹೊರಗಡೆ ಕೊಡಬೇಕು, ಅದು ಮಾರಾಟ ಮಾಡಬೇಕು ಅಥವಾ ಬಿಸಾಕಬೇಕು ಅಂತಂದ್ರೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಹೊರಗಡೆ ಕಳಿಸ್ಕೊಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕಾಲಲ್ಲಿ ತಳ್ಳೋದು, ಕಾಲಲ್ಲಿ ಒದೆಯೋದು, ಒಂದು ಕಡೆ ಸೈಡು ತಳ್ಳೋದು ಅದನ್ನು ಮಾಡಬೇಡಿ. ಶಾಸ್ತ್ರ ಸಂಪ್ರದಾಯ ಅಂತನ್ನೋದು ನಮಗೋಸ್ಕರನೇ ಮಾಡಿರೋದು. ಇಂಥ ಮನೆಗೆ ಹೊರಟೋಗ್ಬಿಟ್ಟೆ ಕಣೋ, ಈ ಮನೇಲಿ ನಾನು ತುಂಬ ಚೆನ್ನಾಗಿದೆ, ಬೇರೆ ಮನೆ ಬಾಡಿಗೆಗೆ ಹೋದೆ, ನಾನು ಹಾಳಾಗ್ಬಿಟ್ಟೆ ಅಂತ ಹೇಳ್ತಾರಲ್ವ,
ಬೇರೆ ಮನೆಗೆ ಬಾಡಿಗೆಗೆ ಹೋಗೋದಕ್ಕೂ ಮುಂಚೆ ಕೆಲವೊಂದು ವಿಚಾರಗಳನ್ನು ನೀವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣವೇ ಗಾಳಿ ಬೆಳಕು ಚೆನ್ನಾಗಿದೆಯಾ, ನೀರಿನ ವ್ಯವಸ್ಥೆ ಚೆನ್ನಾಗಿದೆಯಾ, ಇದನ್ನು ಮೊದಲು ನೋಡ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ಹತ್ರದಲ್ಲಿದೆಯಾ, ಮೆಡಿಕಲ್ ಹತ್ರದಲ್ಲಿದೆಯಾ, ಆಟೋ ಹತ್ರದಲ್ಲಿದೆಯಾ, ಅದನ್ನು ನೋಡ್ಕೊಳ್ಳಿ. ಏರಿಯಾದಲ್ಲಿ ಜನಗಳು ಹೇಗಿದ್ದಾರೆ ಅಂತ ಅನ್ನೋದನ್ನು ನೋಡ್ಕೊಳ್ಳಿ. ಕೆಲವೊಂದು ಮನೆಗಳಿಗೆ ಹೋದಾಗ ಹೆಣ್ಮಕ್ಳು ಹೇಗೆ ಅಂದರೆ ಎಲ್ಲರನ್ನು ತುಂಬ ಬೇಗ ಹಚ್ಕೊಂಡ್ಬಿಡೋದು, ತುಂಬ ಬೇಗ ಮಾತಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡೋದು, ತಮ್ಮ ಮನೆ ಆಗು ಹೋಗುಗಳನ್ನು ಹೇಳ್ಕೊಳ್ಳೋದು, ಇವ್ರ ಮನೆಯಿಂದ ಅವ್ರ ಮನೆಗೆ, ಅವ್ರ ಮನೆಯಿಂದ ಇವ್ರ ಮನೆಗೆ ತಿನ್ನೋ ಫುಡ್ಗಳು ಯಾವತ್ತು ಓಡಾಡುತ್ತೆ, ತಟ್ಟೆ ಲೋಟ ಊಟ ಎಲ್ಲ ಓಡಾಡುತ್ತೋ ಅವತ್ತಿಗೆ ತಿಳ್ಕೊಂಬಿಡಿ, ಬರೆದಿಟ್ಕೊಂಬಿಡಿ ಇದನ್ನು ಸ್ನೇಹಿತರೆ. ಯಾವತ್ತು ನಮ್ಮ ಮನೆ ಅಡುಗೆ ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡ್ತಾರೋ ಅದು ಯಾವತ್ತೂ ಆ ಫ್ರೆಂಡ್ಶಿಪ್ ಉದ್ಧಾರ ಆಗಲ್ಲ. ಆ ಫ್ರೆಂಡ್ಶಿಪ್ ಇರೋದಿಲ್ಲ, ಬೇಗ ಕಿತ್ತೋಗ್ಬಿಡುತ್ತೆ. ನಮ್ಮ ಮನೆ ತಿಂಡಿ ಮಾಡಿದ್ದೀನಿ, ನಿಮ್ಮ ಮನೆಗೆ ಕೊಡ್ತೀನಿ, ನಿಮ್ಮ ಮನೆ ತಿಂಡಿ ಮಾಡಿದ್ಯಾ, ನಮ್ಮ ಮನೆಗೆ ಕೊಡೋದು. ಈ ರೀತಿಯಾಗಿ ಊಟ ಅಡುಗೆಗಳು ಯಾವತ್ತು ಒಂದು ಮನೆಗೆ ಇನ್ನೊಂದು ಮನೆಗೆ ಓಡಾಡುತ್ತೋ ಅಂಥ ಫ್ರೆಂಡ್ಶಿಪ್ಪು ಖಂಡಿತವಾಗ್ಲೂ ಕೊನೆಯವರೆಗೂ ಇರೋದಿಲ್ಲ. ಒಂದು ಹೊಸ ಮನೆಗೆ ನಾವು ಹೋದಾಗ ಅಕ್ಕಪಕ್ಕದವ್ರನ್ನ ಹೇಗಿದ್ದಾರೆ ಅಂತ ನೋಡ್ಕೋಬೇಕು. ಯಾರನ್ನೂ ಅತಿಯಾಗಿ ಹಚ್ಕೋಬಾರ್ದು. ನಮ್ಮ ಸ್ವಂತದ ವಿಚಾರಗಳನ್ನು, ನಮ್ಮ ಗುಟ್ಟಿನ ವಿಚಾರಗಳನ್ನು, ನಮ್ಮ ಬೇಕು ಬೇಡಗಳನ್ನು ಹೇಳಬಾರ್ದು. ಇನ್ನೂ ಕೆಲವರು ಇಲ್ಲದೆಲ್ಲ ಸುಳ್ಳನ್ನು ಹೇಳಿ ಬಿಲ್ಡಪ್ ಕೊಡ್ತಾರೆ. ಏನು ಇಲ್ಲದೇ ಇದ್ರೂ ಇದೆ ಅಂತನ್ನೋದು, ತೋರಿಕೆಯ ಮಾತುಗಳನ್ನು ಆಡೋದು, ತೋರಿಸ್ಕೊಳ್ಳೋ ಬುದ್ಧಿಗಳನ್ನು ಮಾಡೋದು, ಇದನ್ನೆಲ್ಲ ಖಂಡಿತ ಮಾಡಬೇಡಿ. ಇದಾದಾಗ ನೀವು ಈ ರೋಡಿಂದ ಬೇರೆ ಏರಿಯಾಗೆ ಹೋಗಿರ್ತೀರ, ಹೊಸ ಮನೆ ಮಾಡಿರ್ತೀರ, ಜನಗಳು ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ, ಮಂತ್ರ ಮಾಡಿಸೋರು ಇರ್ತಾರೆ, ಕಳ್ಳರಿರ್ತಾರೆ, ಅಸೂಯೆ ಪಡೋರು ಇರ್ತಾರೆ. ಅರ್ಥ ಆಯ್ತಾ? ಕಳ್ಳರಿಂದ ನಮ್ಮ ಹಣಕಾಸು ಒಡವೆಗಳನ್ನ ಬಚ್ಚಿಡ್ಬೋದು. ಅಸೂಯೆಯಿಂದ ಹೊಟ್ಟೆ ಕಿಚ್ಚು ಪಡೋರಿಂದ, ಮಂತ್ರ ಮಾಡೋರಿಂದ ನಮ್ಮ ಒಡವೆ ವಸ್ತುಗಳನ್ನಾಗಲಿ ನಮ್ಮನ್ನೇ ಆಗಲಿ ನಾವು ಬಚ್ಚಿಡೋದಕ್ಕಾಗೋದಿಲ್ಲ. ಕಷ್ಟ ಅನ್ನೋದು ಬೆನ್ನಿಂದ ಬರುತ್ತೆ. ಈ ಮನೆಯಲ್ಲಿ ಕಷ್ಟ ಬಂತು ಅನ್ನೋದಕ್ಕೆ ಕಾರಣಗಳು ನಾವೇ ಆಗಿರ್ತೀವಿ ಹೊರತು ಅದಕ್ಕೆ ಸಂಬಂಧಪಟ್ಟಾಗೆ ದೇವರಾಗಲಿ ಅಥವಾ ನಮ್ಮ ಹಣೆ ಬರಹ ಆಗಲಿ ಖಂಡಿತ ಅಲ್ಲ. ಹಣೆ ಬರಹನ ನಾವೇ, ಕಷ್ಟದ ಹಣೆ ಬರಹಗಳನ್ನು, ಕಷ್ಟ ಸಂದರ್ಭಗಳನ್ನು ನಾವೇ ತಂದುಕೊಂಡಿರ್ತೀವಿ. ಕೆಲವೊಂದು ದರಿದ್ರ ಅಂದ ತಕ್ಷಣವೇ ಹಳೆ ಬಟ್ಟೆಗಳನ್ನು ಒಂದು ಸೆಂಟಿಮೆಂಟ್ಗೋಸ್ಕರ ಯಾರೋ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋದು, ಸತ್ತೋಗಿರ್ತಾರಲ್ಲ ಅವ್ರ ಬಟ್ಟೆಗಳನ್ನು ಇಟ್ಕೊಳ್ಳೋದು, ಅಥವಾ ನಮಗೆ ಬೇಡದೇ ಇರೋವಂಥದ್ದನ್ನು ನೆನಪುಗೋಸ್ಕರನ ಇಟ್ಕೊಳ್ಳೋದು. ಭೂಮಿ ಮೇಲೆ ಇರೋದಿಲ್ಲ ಅಂಥವ್ರನ್ನ ನೆನಪುಗೋಸ್ಕರ ಇಟ್ಕೊಳ್ಳೋದು ಖಂಡಿತ ಮಾಡಬೇಡಿ. ಖಂಡಿತ ಸಾಧ್ಯವಾದಷ್ಟು ಅದನ್ನು ಬೇರೆ ಕಡೆ ಬಿಸಾಕಿ. ಮನೆಗೆ ಯಾರು ಸತ್ತೋಗಿರ್ತಾರಲ್ವಾ, ಅವರು ಕಾರ್ಡ್ ಕೊಡ್ತಾರಲ್ವಾ, ಆ ಕಾರ್ಡನ್ನು ಎಷ್ಟು ಜನ ಮನೆಯೊಳಗಡೆ ಇಟ್ಕೊಳ್ತೀರಾ? ಖಂಡಿತ ಮನೆಯೊಳಗಡೆ ಇಟ್ಕೋಬಾರ್ದು. ಸತ್ತೋಗಿರ್ತಾರೆ, ಆ ಕಾರ್ಡನ್ನು ಮನೆಗೆ ಕೊಡ್ತಾರೆ, ಅದನ್ನು ಹರಿದುಬಿಟ್ಟು ಮನೆಯಿಂದ ಹೊರಗಡೆ ಎಲ್ಲಾದರೂ ಇಡಿ, ಇಲ್ಲಾಂದ್ರೆ ಹರಿದು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಹಾಗೆ ಹೊಸ ಸೀರೆ ತಗೊಂಡು ಬಂದು ಅಂಚು ಹೊಲಿಸ್ತೇನೆ, ಪಾಲ್ಸ ಹಾಕಿಸ್ತೇನೆ, ರವಿಕೆ ಬಟ್ಟೆ ಕಟ್ ಮಾಡಿಸ್ತೇನೆ, ಎಷ್ಟು ಜನ ಇಟ್ಟಿರ್ತೀರಾ? ಕೆಲವೊಂದು ಸೀರೆಗಳು ರವಿಕೆ ಕಣ ಇರೋದಿಲ್ಲ. ಓಕೆ, ಅಟ್ಲೀಸ್ಟ್ ಅಂಚಾದರೂ ಹೊಲಿಸ್ಬೇಕಲ್ವಾ? ಅಟ್ಲೀಸ್ಟ್ ದೇವ್ರ ಹತ್ರನಾರ ಇಡಬೇಕಲ್ವಾ? ಇಲ್ಲ ಅದು ಹಸು ಕರು ಮೇಲಾರ ಹಾಕಬೇಕು. ಇಲ್ಲ ಅಂತಂದರೆ ಮೈ ಮೇಲೆ ನಾವೇ ಒಂದ್ಸಲ ಹಾಕಿ ಇಡಬೇಕು. ಯಾವತ್ತೂ ಮನೆಯಲ್ಲಿ ಹೊಸ ಬಟ್ಟೆಗಳು ಇಟ್ಟರೆ ಕೆಟ್ಟದ್ದು ಅಂತಲೇ ಹೇಳ್ತೀರಿ, ಒಳ್ಳೇದಾಗೋದಿಲ್ಲ. ಯಾವುದೇ ಒಂದು ಹೊಸ ವಸ್ತುಗಳು ಮನೆಯಲ್ಲಿ ಬಟ್ಟೆ ಬರೆಗಳು ಇರಬಾರ್ದು. ಮನೆಯಿಂದ ಸತ್ತೋರ ಮನೆಗೆ ಅರಿಶಿನ, ಕುಂಕುಮ, ಬಳೆ, ಹೂವು ಎಲ್ಲನೂ ಕೊಡಬೇಕು. ನಾವು ಬೇರೆ ಊರಿಂದ ಹೋಗುವಂಥದ್ದು. ನಾಳೆ ತಂದು ಇಟ್ಕೊಂಡು ನಾಳೆ ತಗೊಂಡೋಗಿ ಕೊಡಬೇಕು ಅನ್ನೋದಾದರೆ ಮನೆಯಿಂದ ಹೊರಗಡೆ ಇಡಿ ಎಲ್ಲನೂ. ಈಗ ಸೀರೆ ತೊಗೊಂಬರ್ಬೇಕು, ಯಾರೋ ಒಬ್ಬರು ಗಂಡ ತೀರ್ಕೊಂಡಿದ್ದಾರೆ, ಅವರು ಸೀರೆ ಉಡಿಸ್ಬೇಕು, ಸೀರೆ ತರಬೇಕು, ನಾವು ತಂದಿದ್ದೀವಿ, ಮನೆಯೊಳಗಡೆ ಇಟ್ಕೋಬೋದಾ ಅಂದರೆ ಖಂಡಿತ ಇಟ್ಕೋಬಾರ್ದು. ಅದನ್ನೆಲ್ಲನೂ ಮನೆಯಿಂದ ಹೊರಗಡೆ ಇಡಬೇಕು, ಇಟ್ಟರೆ ಒಳ್ಳೆಯದು. ಅದಂತೂ ನಿಜಾನೇ. ಇದನ್ನೆಲ್ಲ ಇವತ್ತಿನ ದಿನನೂ ಪಾಲನೆ ಮಾಡಬೇಕನ್ನೋದಕ್ಕೆ, ಪಾಲನೆ ಮಾಡದೇ ಇರೋದಕ್ಕೆ ಕೆಲವೊಂದು ಸಂಪ್ರದಾಯಗಳು, ಕೆಲವೊಂದು ವಾಡಿಕೆಗಳು ಖಂಡಿತವಾಗ್ಲೂ ನಮ್ಮ ಪರಂಪರೆಯಲ್ಲಿ ಕಣ್ಮರೆ ಆಗ್ತಾ ಇರುತ್ತೆ. ನಂಬಿಕೆ ಇರೋರು ಖಂಡಿತ ಇದನ್ನು ನಂಬಿ ಪಾಲನೆ ಮಾಡಿ, ನಂಬಿಕೆ ಇಲ್ಲದವರು ಖಂಡಿತ ಪಾಲನೆ ಮಾಡಲೇಬೇಡಿ ಅಂತ ಹೇಳ್ತೀನಿ. ಗಂಡ ತೀರ್ಕೊಂಡಿದ್ದಾರೆ, ನಮ್ಮ ರಿಲೇಟಿವ್ಸ್ ಅವರು ತುಂಬ ಸೀರೆಗಳು ಬಂದಿದೆ, ತುಂಬ ಬಳೆಗಳು ಬಂದಿದೆ, ಅವ್ರು ನಮ್ಮ ಸ್ವಂತ ಚಿಕ್ಕಮ್ಮ ಆಗಬೇಕು, ನಮ್ಮ ದೊಡ್ಡಮ್ಮ ಆಗಬೇಕು, ನಮ್ಮ ಅತ್ತೆ ಆಗಬೇಕು, ಕೊಡ್ತಾ ಇದ್ದಾರೆ, ನಾನು ಉಟ್ಕೋಬಹುದಾ ಅಂತಂದರೆ ಖಂಡಿತ ತಪ್ಪನ್ನು ಯಾವತ್ತಿಗೂ ಎಂದಿಗೂ ಮಾಡಬೇಡಿ. ಸತ್ತೋಗಿರೋ ಹೆಣದ ಮೇಲಿರೋ ಬಟ್ಟೆ ತಗೊಂಡು ಬಂದು ಇಟ್ಕೊಂಬಿಡಿ, ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ. ಆದರೆ ಗಂಡ ತೀರ್ಕೊಂಡಿದ್ದಾರೆ, ಅವರು ಬಟ್ಟೆ ತಂದು ಉಡಿಸಿದ್ದಾರೆ, ಅದನ್ನು ಉಟ್ಕೋಬೋದಾ ಅಂತಂದರೆ ನಿಮಗೆ ಕಷ್ಟಗಳು ಕಟ್ಟಿಟ್ಟು ಬುತ್ತಿ ಅಂತಲೇ ಹೇಳ್ತೀನಿ. ಹಾಗೆ ದೋಸೆಗೆಲ್ಲ ನೆನೆ ಹಾಕಿದೆ, 1 ಪಾವ್ ಅಕ್ಕಿ, 2 ಇಡಿ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, 1-2 ಸ್ಪೂನು ಕಡಲೆಬೇಳೆ, ಆಮೇಲೆ ಅವಲಕ್ಕಿ ಎಲ್ಲನೂ ನೆನೆ ಹಾಕಿದ್ದೆ ಬೆಳಿಗ್ಗೆನೆ. ಸಂಜೆ ಬಂದು ಅದನ್ನೆಲ್ಲ ಜಾಲಿಸ್ಕೊಂಡು ನೀಟಾಗಿ ರುಬ್ಬಿ ಅದಕ್ಕೆ ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿ ಅದನ್ನು ಕ್ಲೀನಾಗಿ ಎತ್ತಿಗೆ ಇಟ್ಬಿಟ್ಟು ಇವಾಗ ಚಿಕನ್ ಚಾಪ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಚಿಕನ್ಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ನೀಟಾಗಿ ಒಂದು 4-5 ಸಲ ತೊಳೆದಿಟ್ಕೊಂಡ್ಬಿಟ್ಟೆ. ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚಿಕನ್ ಹಾಕ್ತೀನಿ. ಚಿಕನ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪಲ್ಲಿ ಚೆನ್ನಾಗಿ ನೀರು ಬಿಡುತ್ತೆ ಉಪ್ಪು ಹಾಕಿದ್ಮೇಲೆ. ಆ ನೀರಲ್ಲಿ ಚೆನ್ನಾಗಿ ಸುಂಡೋವರೆಗೂ ಚಿಕನ್ನನ್ನು ಹುರ್ಕೊಂಡು ಮಸಾಲ ರುಬ್ಕೊಂಡಿದ್ದೀನಿ. ಏನಪ್ಪ ಮಸಾಲ ಅಂತಂದರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅರಿಶಿನ, ಅದ್ರ ಜೊತೆಗೆ ಸ್ವಲ್ಪ ಸೋಂಪನ್ನ ಹಾಕಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೋಂಪನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಮೆಣಸು, ಕಾಳು ಮೆಣಸನ್ನ ಹಾಕಬೇಕು ಚೆನ್ನಾಗಿ. ಎಷ್ಟೆಷ್ಟು ಹಾಕಿದ್ದೀನಿ ನೋಡ್ಕೊಳ್ಳಿ, ತುಂಬ ಜಾಸ್ತಿನೂ ಹಾಕಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಇದಕ್ಕೆ ಚಾಪ್ಸ್‌ಗೆ. ಹಾಗೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಚೆನ್ನಾಗಿ ಹುರಿದಿರೋ ಚಿಕನ್‌ಗೆ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಡೋವರೆಗೂ ಮಸಾಲಾನ ಹುರ್ಕೋಬೇಕು. ಅದಾದಮೇಲೆ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರು ಹಾಕಿ ಹೆಚ್ಚಿಸ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಒಂದು ಅರ್ಧ ಟೊಮೊಟೊನ ಹೆಚ್ಚಾಕಿದ್ದೀನಿ. ಹುರಿದಿಲ್ಲ ಅದನ್ನು, ಅರ್ಧ ಟೊಮೊಟೊ, ದಪ್ಪದಾದರೆ 1/4 ಭಾಗ ಹಾಕಿದ್ರೆ ಸಾಕು. ಟೊಮೊಟೊ ಹಾಕಿದ್ದೀನಿ. ಇದಾದಮೇಲೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಾತ್ರ ಸೂಪರಾಗಿರುತ್ತೆ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಪೂರಿಯಿಂದ ಹಿಡ್ದು, ದೋಸೆಯಿಂದ ಹಿಡ್ದು, ಇಡ್ಲಿಯಿಂದ ಹಿಡ್ದು, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಮಾಡ್ಕೊಂಡು ಊಟ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಅದರಲ್ಲೂ ರಾತ್ರಿ ಮಾಡಿ ಬೆಳಿಗ್ಗೆಗೆ ಊಟ ಮಾಡಿದ್ರು ಚೆಂದ ಚಿಕನ್ ಚಾಪ್ಸು. ಹಾಗೆ ದೃಷ್ಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಕಬ್ಬಿಣದ ಚಾಕಲ್ಲಿ ದೃಷ್ಟಿ ತೆಗಿತಾ ಇದ್ದೀನಿ. ಹಾಗೆ ನಾನು ಹೇಳ್ತಾ ಇದ್ನಲ್ಲ, ಕೆಲವೊಂದು ಕಷ್ಟಗಳಿಗೆ, ಕೆಲವೊಂದು ದರಿದ್ರಗಳಿಗೆ ನಾವೇ ಕಾರಣಕರ್ತರಾಗಿರ್ತೀವಿ. ಕಷ್ಟ ಅಂತಂದ್ರೇ ದರಿದ್ರ ಅಂತ ಹೇಳ್ತಾರೆ. ದರಿದ್ರ ಅಂದ್ರೇ ಕಷ್ಟ ಅಂತ ಹೇಳ್ತಾರೆ. ಇವೆರಡಕ್ಕೂ ಹೊಂದಾಣಿಕೆ ಇದೆ. ಆರೋಗ್ಯ ಸಮಸ್ಯೆ, ದುಡ್ಡಿನ ಸಮಸ್ಯೆ ಯಾವತ್ತು ಮನೇಲಿರುತ್ತೋ ಅವ್ರಿಗೆ ಯಾವತ್ತೂ ನೆಮ್ಮದಿ ಇರೋದಿಲ್ಲ. ಕೆಲವೊಂದು ಸಮಸ್ಯೆಗಳಿಗೆ ನಾವೇ ಕಾರಣಕರ್ತರಾಗಿರ್ತೀವಿ. ಎಲ್ಲಿ, ಏನು, ಎತ್ತ ಅನ್ನೋದನ್ನು ತಿಳ್ಕೊಳ್ಳಿ. ಯಾವತ್ತೂ ನನ್ನ ಚಿಕ್ಕಪ್ಪ, ನಮ್ಮಪ್ಪನವರ ಅಪ್ಪ, ನಮ್ಮಪ್ಪನವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ತೀರ್ಕೊಂಡಿದ್ರೆ ಅವ್ರ ಮನೆಗೆ ಹೋಗಿ ಒಂದು ತುತ್ತು ಕೂಳು ಅಂತ ಊಟ ಮಾಡ್ಕೊಂಡು ಬನ್ನಿ. ಅಥವಾ ನಿಮ್ಮ ಯಜಮಾನ್ರ ಚಿಕ್ಕಪ್ಪ ಅಥವಾ ಅಕ್ಕ ತಂಗಿಯರು ಯಾರಾರ ತೀರ್ಕೊಂಡಿದ್ರೆ ಖಂಡಿತ ಅವ್ರ ಮನೆಗೆ ಹೋಗ್ಬಿಟ್ಟು ಕೂಳು ಅಂತ ಊಟ ಮಾಡ್ಕೊಂಡು ಬನ್ನಿ. ಅಷ್ಟು ಬಿಟ್ಟರೆ ನೀವು ಅವ್ರ ಮನೆಯಿಂದ ಕೆಲವರು ಸೀರೆ ಉಡಿಸಿರ್ತಾರಲ್ಲ ಅದನ್ನೆಲ್ಲ ಕೊಡೋದು, ಅದನ್ನೆಲ್ಲ ಈಸ್ಕೊಂಬರೋದು, ಹೂವು ಎಲ್ಲ ತಗೊಂಡು ಬರೋದು ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಹಾಗೆ ಕೆಲವರು ಸತ್ತೋರ ಮನೆಯಿಂದ ತಿಂಡಿಗಳನ್ನು ಕೊಡ್ತಾರೆ. ಅದು ತಿನ್ನಬಹುದಾ ಅಂತಂದರೆ ನಿಮ್ಮ ಸಂಬಂಧಿಕರು ಬಿಟ್ಟು ಬೇರೆ ಯಾರಿಗೂ ಕೊಡೋದಿಲ್ಲ. ಖಂಡಿತ ಅದನ್ನು ತಿನ್ಬೋದು, ಒಳ್ಳೆಯದಾಗತ್ತೆ ಅಂತಲೇ ಹೇಳ್ತೀನಿ. ಹುಷಾರು, ಯಾರೇ ಆದ್ರೂ ಬೇರೆಯವರು ನಾನು ಸುಮ್ಮನೆ ಬಳೆ ಕೊಡಲ್ಲ, ಸುಮ್ಮನೆ ಸೀರೆ ಕೊಡೋದಿಲ್ಲ, ಸುಮ್ಮನೆ ಹೂವು ಕೊಡೋದಿಲ್ಲ. ಒಬ್ಬರ ಹತ್ರ ಸೀರೆ ಬಟ್ಟೆ ಎಲ್ಲ ತಗೋತಾ ಇದ್ದೀನಿ, ಕೊಡ್ತಾ ಇದ್ದಾರೆ ಅಂದರೆ ಗಂಡ ಇದ್ದಾರಾ ಇಲ್ವಾ, ಒಳ್ಳೆ ಮನಸ್ಸಿಂದ ಕೊಡ್ತಾ ಇದ್ದಾರಾ, ಬೇರೆ ಏನಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡ್ತಾ ಇದ್ದಾರಾ, ನನ್ನ ಕೆಟ್ಟದ್ದು ಬಯಸ್ಕೊಡ್ತಾ ಇದ್ದಾರಾ, ಇದನ್ನ ಎಲ್ಲನೂ ಆಲೋಚನೆ ಮಾಡಿ ನಿಮಗೆ ಹೌದು ನನಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಮಾತ್ರ ತಗೊಳ್ಳಿ. ಇಲ್ಲಾಂದರೆ ಖಂಡಿತ ತಗೊಳ್ಳೋದಕ್ಕೆ ಹೋಗಬೇಡಿ. ಕೆಲವೊಂದು ಪಾಲನೆಗಳನ್ನ ನೀವು ಮಾಡೋದೇ ಆದರೆ ಒಳ್ಳೆಯದು. ಭೂಮಿ ಮೇಲೆ ಹುಟ್ಟು ಸಾವು ಸಹಜ. ಕೆಲವೊಂದು ಸಂಪ್ರದಾಯಗಳನ್ನು ಮಾಡಿರ್ತಾರೆ, ಖಂಡಿತ ಅದನ್ನು ಪಾಲನೆ ಮಾಡಿ. ಹೊಸ ಬಟ್ಟೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಅರ್ಥ ಆಯ್ತಾ? ಹೊಸ ಬಟ್ಟೆ ತಂದ ಮೇಲೆ ಹಸುವಿನ ಮೇಲೆ, ಕರುವಿನ ಮೇಲೆ, ಇಲ್ಲ ಅಂತಂದರೆ ಏನೂ ಇಲ್ವಾ ಮನೇಲಿರೋ ದೇವ್ರ ಫೋಟೋಕ್ಕೆ ಅದನ್ನು ಮುಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮೈ ಮೇಲೆ ಧರಿಸ್ತಾರೆ. ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆ, ದಯವಿಟ್ಟು ಹೊಸ ಬಟ್ಟೆ, ಹೊಸ ಬಳೆಗಳು, ಪೆಟಿಕೋಟ್ಗಳು, ನೈಟಿಗಳು, ಮಕ್ಕಳು ಶರ್ಟ್ಗಳು, ಗಂಡನ ಬಟ್ಟೆಗಳು ಯಾವುದನ್ನು, ಬೆಡ್ಶೀಟ್ಗಳು, ದಿಂಬುಗಳು ಯಾವುದನ್ನು ಹೊಸದು ಅಂತ ಏನೂ ಇಡೋಕ್ಕೆ ಹೋಗ್ಬೇಡಿ. 1-2 ದಿನ ಬಳಕೆ ಮಾಡಿ ಇಡಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಚಾಪ್ಸ್ ಜೊತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಖಂಡಿತ ಕಮೆಂಟ್ ಹಾಕಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಟ್ರೈ ಮಾಡಿ ಚಾಪ್ಸ್ನ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.